ಹೌದಾ ಜಾನು, ನಿಜನಾ? ಏನ್ ಜಾನು, ನೀನ್ ಎಲೆಕ್ಷನ್ ನಿಂತ್ಕೋತಿದ್ಯಾ? ಹ್ಞೂ. ಸೂಪರ್ ಜಾನು, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಪ್ಪ. ರೀ, ಅವಳು ಎಕ್ಸಿಬಿಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿಲ್ಲ, ಎಲೆಕ್ಷನ್ ನಿಂತ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಆಲ್ ದ ಬೆಸ್ಟ್ ಅಂತೆ, ಆಲ್ ದ ಬೆಸ್ಟ್. ಏನ್ ಜಾನು, ನಮ್ಗೆ ಯಾಕೆ ಬೇಕು ಇದೆಲ್ಲ? ಮೊದಲೇ ನಂದಿತಾ ಹಾಗೆ, ಇನ್ನು ನೀನು ಅವಳನ್ನ ಎದುರಾಕೊಂಡೆ ಅಷ್ಟೇ ನಮ್ಮ ಕತೆ. ಏನಾಗುತ್ತಮ್ಮ? ಎದುರಾಕೊಂಡ್ರೆ ಏನಾಗುತ್ತೆ? ನಾನೇನು ವರ್ಷ ಜಗಳ ಆಡ್ತಿಲ್ವಲ್ಲ, ಇಷ್ಟು ಯಾಕೆ ಕೋಪನೂ ತೋರಿಸ್ತಾ ಇಲ್ಲ. ಜಸ್ಟ್ ಅವ್ರ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದೀನಿ ಅಷ್ಟೇ. ಜಾನು, ನೀನ್ ಹೇಳೋದೇನೋ ಸರಿ, ಆದ್ರೆ ನಾ ಮಾತಾಡ್ತಾ ಇದ್ದೀನಿ ತಾನೆ, ಒಂದ್ ಸ್ವಲ್ಪ ಸುಮ್ಮನೆ ಇರು. ಜಾನು, ಒಂದ್ಸಲ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮಮ್ಮ ಹೇಳೋದು ಸರಿ ಅನ್ಸುತ್ತಮ್ಮ. ಯಾಕೆ ಮನಸ್ತಾಪಗಳೆಲ್ಲ? ಹಾಗೇನೂ ಇಲ್ಲಪ್ಪ. ನಾವು ಹೀಗೆ ಸುಮ್ಮನೆ ಇದ್ದರೆ ಎಲ್ಲನೂ ಕಳ್ಕೋಬೇಕಾಗತ್ತೆ. ನಾನು ನಿರ್ಧಾರ ಮಾಡಾಕಿದೆ. ನಂದಿತಾರನ್ನ ಎದುರಾಕೊಳ್ಳೋ ಸಮಯ ಬಂದಿದೆ. ಓ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅಂಕಲ್. ಬಾರಮ್ಮ ಬಾ. ಜಾನು, ನಂಗೆ ಗೊತ್ತು ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯ ಅಂತ. ನಾನು ಹೇಳೋದು ಕೇಳು. ಏನು ಹೇಳು? ಅನು, ಇವಳು ನಿನ್ನ ಹತ್ರನೂ ಜಗಳ ಮಾಡ್ತಿದ್ದಾಳ? ಆಮೇಲೆ ಮಾತಾಡೋರಂತೆ. ನೀನು ಬಾ ಒಳಗೆ, ಸ್ವಲ್ಪ ಕೆಲಸ ಇದೆ. ಬಾ. ಜಯ, ಸರ್ರಕ್ಕ, ಹುಸಿ ಮನೆ ಕೆಲಸ ನೋಡ್ಕೋತೀಯಾ? ನಾನು ಹುಸಿ ಇದೇ ಸೊಸೆ ಮನೆ ಗಂಟ ಹೋಗ್ಬರ್ತೀನಿ. ಈಟೊತ್ತಿಗೆ ಒಬ್ಬರೇ ಹೋಗ್ತೀರಾ ಸರ್ದಕ್ಕ? ಯಾಕೋ ನನ್ನ ಮನಸ್ಸು ಕೇಳ್ತಾ ಇಲ್ಲ. ರಾಮನೂ ನೆಮ್ಮದಿಯಾಗಿಲ್ಲ, ಅಲ್ಲಿ ನನ್ನ ಸೊಸೆನೂ ನೆಮ್ಮದಿಯಾಗಿರ್ತಾಳೆ ಅಂತ ಅನ್ನಿಸ್ತಾ ಇಲ್ಲ ಜಯ. ಅದಕ್ಕೆ ನೀವೇನು ಮಾಡ್ತೀರಾ ಸರ್ದಕ್ಕ? ನಾನೇ ಒಂದು ಕಿತ ಜಾನ್ಕಿ ತಕ್ಕ ಮಾತಾಡಿ ಮನೆಗೆ ಕರ್ಕೊಂಬರೋಣ ಅಂತೀವ್ನಿ. ಅಲ್ಲ ಸರ್ದಕ್ಕ, ಹಿರಿ ಸೊಸೆಮ್ಮ ರಾಮಣ್ಣನ ಮೇಕಲ್ವ ಕೋಪ ಮಾಡ್ಕೊಂಡು ಹೋಗಿರೋದು? ನೀವೋ ಕರೆದು ಕೂಡಲೇ ಬರ್ತಾರೆ ಅಂತೀರಾ? ಗೊತ್ತಿಲ್ಲ, ನನ್ನ ಸಮಾಧಾನಕ್ಕೆ ಹೋಗಿ ಒಂದು ಕಿತ ಮಾತಾಡ್ಕೊಂಬರೋಣ ಅಂತೀವ್ನಿ. ಇಲ್ಲ ಅಂದರೆ ನನಗೆ ನೆಮ್ಮದಿ ಇಲ್ಲ. ನೀನು ಹೊಸಿ ಮನೆ ಕಡೆ ನೋಡ್ಕೋತೀಯ ಅಲ್ವಾ? ಸರಿ, ಈಟೋದ್ನಾಗೆ ಒಬ್ಬರೇ ಬೇಡ ಸರ್ದಕ್ಕ, ಯಾರನ್ನಾದ್ರೂ ಜೊತೆ ಕರ್ಕೊಂಡೋಗಿ. ಬೇಡ ಜಯ, ಯಾರು ಬೇಡ, ನಾನೊಬ್ಬಳೇ ಹೋಗ್ಬರ್ತೀನಿ.